ಅಂದರೆ ನಿನ್ನೆ ಎಲ್ಲ ಏನಾಗಿದೆ ಮೀಡಿಯಾದಲ್ಲೆಲ್ಲ ನೋಡಿದ್ದೀರಾ. ಅದ್ರ ಬಗ್ಗೆ ನನ್ನ ಬಗ್ಗೆ ತೇಜೋವಧೆ ಮಾಡಿದ್ದಾನೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು. ಅದಕ್ಕೆ ಹಿಂದೆ ಕಾರಣ ಏನು ಬಿಡೋಕ್ಕೆ ಅನ್ನೋದನ್ನು ಅವನು ಬೇರೆ ಬೇರೆ ಥರ ಮಾತಾಡಿದ್ದಾನೆ. ಅದು ಬೇರೆಯೇ ಕಾರಣ. ಅವನು ಸ್ಟಾರ್ಟಿಂಗಿಂದನೂ ಹೇಳ್ತಾ ಇದ್ದೀನಿ ನೋಡಿ, ಮದುವೆ ಅವನು ನಮ್ಮದೇನು ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ, ಅರೇಂಜ್ ಮ್ಯಾರೇಜೇ. ನಾನು ಒಪ್ಕೊಂಡಿದ್ದೇನೆ ನಮ್ಮ ಮನೇಲಿ ಮಾಡಿದ್ದು. ಮತ್ತು ಅವ್ನು ಕೇಳಿದ ಕಡೆನೇ ಬೆಂಗಳೂರಲ್ಲೇ ಮಾಡಿಕೊಟ್ಟಿದ್ದೀವಿ. ಅವನೇನು ಒಡವೆ ಕೇಳಿದ್ದ, ಬ್ರೇಸ್ಲೆಟ್ ಕೊಟ್ಟಿದ್ದೀವಿ, ಉಂಗುರ ಕೊಟ್ಟಿದ್ದೀವಿ, ಫ್ರೂಟ್ ಕೊಟ್ಟು ಮದುವೆಯಲ್ಲಿ ಅವನು ಎಲ್ಲಿ ಕೇಳ್ತಾನೆ ಚೌಟ್ರಿ ಬೆಂಗಳೂರಲ್ಲಿ ಅಲ್ಲೇ ಮಾಡಿಕೊಟ್ಟಿದ್ದಾರೆ ನಮ್ಮ ಮನೇಲಿ. ಅಷ್ಟೆಲ್ಲ ಆದಮೇಲೂ ಲಾಸ್ಟಲ್ಲಿ ಊಟ ಸಾಲಿಲ್ಲ ಕೆಲವ್ರಿಗೆ. ಆವಾಗಿಂದ ಸ್ಟಾರ್ಟ್ ಮಾಡಿದ್ದು ಅವರಮ್ಮ. ಮೇನ್ ಅವರಮ್ಮ, ಅವಳ ತಂಗಿ, ಇವನು 3 ಜನನೂ ನನಗೆ ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀನಿ. ಮತ್ತು ಅದಾದಮೇಲೆ ನಿಮ್ಮ ಮನೆ ಮದುವೆಯಿಂದ ಸ್ಟಾರ್ಟ್ ಆಗಿದ್ದು. ನನ್ನ ಮಗ ಒಬ್ಬನೇ ಮಗ ಇದ್ದ, ಒಳ್ಳೆ ಕಡೆ ತರ್ತಿದ್ವಿ, ನಮ್ಮ ಕೊನೆಯವ್ರು ಊಟ ಸಾಲಿಲ್ಲ, ಇಷ್ಟೆಲ್ಲ ಮರ್ಯಾದೆ ಹೋಯ್ತು ಅಂತೇಳಿ ಸ್ಟಾರ್ಟ್ ಮಾಡಿದವಳು. ನೆಕ್ಸ್ಟು ಅದರನ್ನೇ ಕಂಟಿನ್ಯೂ ಮಾಡಿದ್ರು. ನೆಕ್ಸ್ಟು ನಾನು ಒಂದು ತಿಂಗಳಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯನಾ? ನಾನು ಡೇಟ್ ಆಗಿದ್ದಕ್ಕೆ ಏನು ಪ್ರತಿ ತಿಂಗಳೂ ಇದೆ. ನಾನು ಹಳ್ಳಿ ಕಡೆ ಕೊಡ್ತಾರಲ್ಲ ತಟ್ಟೆ ಲೋಟ ಚಾಪೆ, ಅದು ನನಗೆ ಕೊಟ್ಟಳು. ಅವಳು ಮಗಳು ಆದರೆ ಹೊರಗಡೆ ಎಲ್ಲ ತಿರ್ಗಾಡ್ಬೋದು. ಕೇಳಿದ್ರೆ ನಮ್ಮ ದೇವರು ಮನೆ ದೇವ್ರಿಗೆ ಸೊಸೆತ್ಕೊಂಡ್ರಾಗಲ್ಲ, ಹೆಣ್ಮಕ್ಳು ಮಾತ್ರ ಓಡಾಡ್ಬೋದು ಅಂತ. ಅಲ್ಲಿ ಏನಾದರೂ ಹೇಳಾಯ್ತಾ ದೇವ್ರಂಗಂತೇಳಿ? ನೆಕ್ಸ್ಟು ಖಂಡಿತ. ನೆಕ್ಸ್ಟ್ ಬಂದು ಏನಾಯಿತು, 3 ತಿಂಗಳು ಮತ್ತೆ ನಾನು ಪ್ರೆಗ್ನೆಂಟ್ ಆದೆ. ಆದಮೇಲೆ ಅದು ಒಂಥರ ಇದು, ಅವಳ ಮಗಳಿಗೆ 18 ವರ್ಷ ಮಕ್ಕಳಿರಲಿಲ್ಲ. ನೆಕ್ಸ್ಟು ನಾನು ಪ್ರೆಗ್ನೆಂಟ್ ಆದಮೇಲೆ ಅವಳು ಮಕ್ಕಳಾಯಿತು. ಇವಳು ಮೊನ್ನೆ ಬಂದವಳಿಗಾಯ್ತು, ನನ್ನ ಮಗಳಿಗಿಲ್ಲ ಅಂತ ಅದರಿಂದ ಶುರು ಮಾಡಿದ್ಲು. ಮತ್ತು 3 ತಿಂಗಳು ನಾನು ಪ್ರೆಗ್ನೆಂಟಲ್ಲಿ ಅವಳು ಗಂಡ ತೀರ್ಕೊಂಡ. ಈಗ ಆಕ್ಸಿಡೆಂಟಾಗಿ ತೀರ್ಕೊಂಡ್ರು. ಅದಕ್ಕೆ ನಾನು ಹೊಣೆ. ಇವಳು ಬಂದು ಕಾಲುಗಳಿಗೆಯಲ್ಲಿ ನನ್ನ ಗಂಡ ತಿನ್ಕೊಂಡ್ಲು ಅಂತ ಪ್ರತಿದಿನ ಹಿಂಸೆ ಕೊಡೋಕೆ ಶುರು ಮಾಡಿದ್ಲು. ಇವಳು ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋಣ. ಅವಳು ಗಂಡ ಸತ್ತಿದ್ದ ದಿನ ಅವಳ ತಂಗಿ ಮಗನೇ ದುಡ್ಡು ಎತ್ಕೊಂಡು ಹೋಗಿದ್ದಾನೆ. ಅದಕ್ಕೂ ನಾನೇ ಕಾರಣ ಅದೇ. ಇವ್ರ ಮನೆಯವ್ರು ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ ಅಂತೇಳಿ ಅದನ್ನು ಗಲಾಟೆ ಮಾಡಿ ನೆಕ್ಸ್ಟ್ ಬಂದು ಅವಳು ದಿನ ಇದೆ, ನಿನ್ನ ಗಳಿಗೆಲಿ ನೀನು ಬಂದು ಕಾಲುಗಳಿಗೆ ನನ್ನ ಗಂಡ ಸತ್ತ ಎಷ್ಟು ಅಂತ ಹಿಂಸೆ ತಳೋಣ. ಸ್ನಾನಕ್ಕೆ ಹೋದರೆ ನೀರೆಲ್ಲ ಕಾಯಿಸ್ಕೊಳ್ಳೋ ಗಂಡೆ ಒಲೆದು ಒಳಕ್ಕೆ ನೀರು ತುಂಬಿಡೋಳು. ನನಗೂ ಸಹಿಸಕ್ಕೆ ಕೊನೆಗೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಒಬ್ಬ ಗಂಡಸು ಹೊರಗಡೆಯಿಂದ ಬಂದರೆ ಸ್ಟಿಕ್ಕರ್ ಎಲ್ಲಿರುತ್ತೆ? ಬನೀನಿಲ್ಲ, ಒಳಗಡೆ ಇತ್ತು. ನಾನು ಕೇಳಿದ್ದಕ್ಕೆ ನಾನು ಮದುವೆ ಮನೆಗೆ ಹೋಗಿದ್ದೆ, ಎಲ್ಲೋ ಆಗಿರಬೇಕು, ಮೇಲೆ ಶರ್ಟ್ ಮೇಲೆ ಇರುತ್ತೆ, ಒಳಗಡೆ ಹೆಂಗೆ ಹೋಗುತ್ತೆ ಅಲ್ವಾ? ಮಾಡಿರೋದು ಕಂತ್ರಿ ಕೆಲಸಗಳೆಲ್ಲ ಇವನು. ನಾನು ಮನೆ ಒಳಗಿದ್ದವಳಿಗೆ ಹಿಂಗೆ ಈ ಥರ ಸಂಬಂಧಗಳನ್ನೆಲ್ಲ ಬೆಳೆಸಿದ್ದಾನೆ. ಅವ್ರ ಅಪ್ಪ ಇದ್ದ ಆ ಟೈಮ್ಲಿ, ಅವನು ಆಫೀಸ್ಗೆ ಹೋಗ್ತಿದ್ದ. ಅವನು ಒಂದು ಆಫೀಸಲ್ಲಿ ಒಂದು ಹುಡುಗಿ ಜೊತೆ ಅಫೇರ್ ಇತ್ತು, ವಿ ಅಂತ ಕೈಲಿ ಕುಯ್ಕೊಂಡಿದ್ದಾನೆ. ಬೇಕಾದ್ರೆ ನೀವು ಗಮನಿಸಿ. ಅದು ನನಗೆ ಗೊತ್ತಾಯ್ತು. ಅವನು ಹೇಳ್ಕೊಂಡಿದ್ದ. ನಾನಂದೆ ಮದುವೆಗೆ ಮೊದಲು ನೀನು ಹೆಂಗಾದರೂ ಇರೋ, ಮದುವೆ ಆದಮೇಲೆ ಕರೆಕ್ಟಾಗಿರು ಅಂತ ನಾನು ಹೇಳಿ ಒಪ್ಕೊಂಡಿದ್ದೆ. ಅದೆಲ್ಲ ಆಯಿತು. ಕಂಟಿನ್ಯೂ ಅವ್ನ ಮೆಸೇಜ್ ಇದೆ. ಈಗ ಪ್ರತಿಯೊಂದೂ ತೆಗ್ಸಿ, ಅವನದು ಕಾಲಿಷ್ಟ ತೆಗ್ಸಿ ಮೆಸೇಜ್ ಮಾಡೋದು ಹುಡುಗಿ ಜೊತೆ ಅದೆಲ್ಲ ಆಗಿ ಅವ್ರ ಅಪ್ಪನಿಗೂ ಗೊತ್ತಾಗಿ ಅವರು ಬೈದರು. ಕೊನೆಗೆ ಅವಳ ಅಮ್ಮ ಹೆಣ್ಣಲ್ವಾ, ನನ್ನ ಮಗ ಗಂಡಸು, 5 ಜನ ಮಾಡ್ಕೊಳ್ಳಿ ನಿಮಗೇನಕ್ಕೆ ಅಂತ ಹೇಳ್ದ. ಅದು ತಪ್ಪಲ್ವಾ? ಅದಾದಮೇಲೆ ಇವಳು ಯಾವಾಗ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದ್ನೋ, ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ, ಆ ಸ್ಟೇಷನ್ ನಮ್ಮ ಮಾವನ ಮನೆ ಇದ್ದಂಗೆ ನೀನು ಹೋಗು ಅನ್ನೋನು. ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಇಲ್ಲಿ ಕಾಪಿ ಇದೆ, ಏರೋಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ರು, ನಿಮ್ಗೆ ಇಷ್ಟೆಲ್ಲ ಟಾರ್ಚರ್ ಆದಮೇಲೆ ನೀನು ಬಾಳಿಸ್ಕೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಿನ್ನ ಹೆಂಡ್ತಿನ ನೀನು ಸಪ್ರೇಟಾಗಿ ಕರ್ಕೊಂಡೋಗಿ ಇಸ್ಕೊಂಡು ಸಾಕು, ನಿನ್ನ ತಾಯಿ ಮನೇಲಿ ಹಾಕ್ಬಿಡ್ತೀಯ, ನಿನ್ನ ತಾಯಿ ಅವಳ ಗಂಡನ ಮನೇಲಿ ಇರಲಿ ಅಂತ ಹೇಳಿದ್ರು. ಅದಾದಮೇಲೆ ಸರಿ ನೀನು ಸ್ವಲ್ಪ ದಿನ ಊರಲ್ಲಿ ಇರೋ, ನಿಮ್ಮ ಮನೆ ಸ್ವಲ್ಪ ದುಡ್ಡು ಇಸ್ಕೊಬಾ, ಬೇರೆ ಮನೆ ಕರ್ಕೊಂಡು ಹೋಗ್ತೀನಿ, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಅಂದವನು. 3 ತಿಂಗಳಾದರೂ ಬಂದಿಲ್ಲ. ತಕ್ಷಣಕ್ಕೆ ಡಿವೋರ್ಸ್ ಪೇಪರ್ ಕಳಿಸಿದ್ದಾನೆ ಮನೆಗೆ. ಕಳಿಸಿದ್ಮೇಲೆ ಈಗ ಮತ್ತೆ ನಾವೆಲ್ಲಿ ಮಾತಾಡೋಕ್ಕಾಗುತ್ತೆ? ನಾವು ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೋಗಿದ್ದೀನಿ, ಅಲ್ಲೆಲ್ಲ ಮಾತಾಡಿ ಆಯಿತು. ಏನು ಕಾರಣ? ಅದರಲ್ಲಿ ಏನಾರು ಕೊಟ್ಟಿದ್ನಾ? ನನಗೆ ಅಕ್ರಮ ಸಂಬಂಧ ಅಂತ ಕೊಟ್ಟವನ ಡಿವೋರ್ಸಲ್ಲಿ ತೆಗೆದು ನೋಡಿ. ಅದಾಯಿತು. ಅಲ್ಲಿಂದ ಬಂದ ಮೇಲೆ ಒಂದಷ್ಟು ದಿನ ಮತ್ತೆ ಹೋಗೋದು ಬರೋದು, ಕರ್ಕೊಂಡು ಹೋಗೋದು, ಅಲ್ಲೆಲ್ಲ ಸರಿ ಹೋಯ್ತು. ಮಗುಗೋಸ್ಕರ ಕರ್ಕೊಂಡು ಹೋಗ್ತೀನಿ ಅನ್ನೋದು, ಮತ್ತೆ ಬರೋದು, ಪ್ರತಿದಿನ ಅದೇ ಆಯಿತು. ಕೊನೆಗೆ ಏನು ಮಾಡಿದೆ, ಲಾಸ್ಟಲ್ಲೆಲ್ಲ ಗಲಾಟೆ ಆಗಿ ಅದು ಹೋದ್ಮೇಲೆ ಮನೆಯಿಂದ ಆಚೆಗೆ ನಾನು ಒಡವೆಗಳೆಲ್ಲ ತಗೊಂಡ. ಸ್ವಲ್ಪ ದಿನ ಕೋರ್ಟ್ಗೆ ಹೋದ್ವಿ, 1 ವರ್ಷ ಕೋರ್ಟಲ್ಲೇ ಇತ್ತು ಅದು. ಮತ್ತೆ ಬಂದು ಕರ್ಕೊಂಡು ಹೋದ್ಮೇಲೆ ನನ್ನ ಒಡವೆಗಳು ಏನೆಲ್ಲ ಇದೆ ಎಲ್ಲ ತಗೊಂಡ. ಅವ್ನು ಕುಡಿಯೋಕ್ಕೆ ಬೇಕಾದಾಗ ಒಂದೊಂದೇ ಒಡವೆ ತಗೊಳ್ಳೋದು, ಅಡೆ ಇಟ್ಕೊಳ್ಳೋದು. ಚೀಟಿ ನಾನು ಕೊಡ್ತಿರಲಿಲ್ಲ, ನಿನಗೇನಕ್ಕೆ ನಾನು ಬಿಡಿಸ್ಕೊಡ್ತೀನಿ ಅಂತೇಳಿ. ಕೊನೆಯಲ್ಲಿ ಲಾಸ್ಟಿಗೆ ಕೇಳೋಕ್ಕೆ ಶುರು ಮಾಡಿದಾಗ ಏನಂದ್ರೆ, ನೀನು ಕೊಟ್ಟಿದ್ದಕ್ಕೆ ಏನು ಸಾಕ್ಷಿ ಅಂತೇಳಿ ಹೆಲ್ಮೆಟಲ್ಲೆಲ್ಲ ಹೊಡೆದು ಆ ಮಗು ನಾನು ಎತ್ಕೊಂಡಿದ್ದೀನಿ, 2 ವರ್ಷದ ಮಗು ಅದು. ಆವಾಗ ಹೊಡೆದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಮಗುನೇ ಎತ್ಕೊಂಡು ಹೋಗಿದ್ದೀನಿ. ಅವ್ನು ಬಂದು ನೋಡಿಲ್ಲ. ಅಲ್ಲಿಂದ ಸ್ಟೇಷನಲ್ಲೂ ಮಾತಾಡಿ, ಅವ್ರ ಫ್ರೆಂಡೇ ಲಾಯರ್ ಇದ್ದಾರೆ, ರಾಘವೇಂದ್ರ ಅಂತ, ಆ ಯಪ್ಪನೂ ಇತ್ತು, ಎಲ್ಲ ಮಾತಾಡಿ ಕಳಿಸಿದ್ರು. ಮತ್ತೆ ಊರಿಗೆ ಹೋದೆ. 1 ತಿಂಗಳು ಟೈಮ್ ತಗೊಂಡ ನಾನು ಕೊಡ್ತೀನಿ ಅಂತೇಳಿ. ಆ ಟೈಮ್ ನಾನು ಬಂದೆ. ಮಗು LKG ಪಾಸಾಗಿ UKGಗೆ ಅಡ್ಮಿಷನ್ ಮಾಡಿದ್ವಿ. ಮಗು ಎಜುಕೇಷನ್ ಹಾಳಾಗುತ್ತಲ್ಲ, ನಮ್ಮದು ಇದಕ್ಕೋಸ್ಕರ
ಥರ ಮಗು ಜೀವನ ಹಾಳಾಗೋದು ಬೇಡ ಅಂತೇಳಿ ಅವ್ನು ಎಷ್ಟು ಹಿಂಸೆ ಕೊಟ್ಟು ನಾನು ವಾಪಸ್ ಬಂದೆ. ನಾನು ಬಂದ ಮೇಲೆ ಅವ್ನು ಏನು ಮಾಡಬೇಕು, ಮನೆ ಬೀಗ ಹಾಕೊಂಡು ಅವ್ರ ಅಮ್ಮ ಮಗ ಹೊರಟೋದ್ರು. ಆ ಸ್ಟೇಷನು ಎಲ್ಲ ಮುಗಿಸಿ ಮಧ್ಯಾಹ್ನ ಆಗೋಯ್ತು. ಬಂದಿದ್ದೀನಿ ನಾನು ಬರ್ತೀನಿ, ಮಗುಗೋಸ್ಕರ ಬರ್ತೀನಿ. ಸೇರ್ಸಕ್ಕೆ ರೆಡಿ ಇಲ್ಲ ಅವನು. ನೈಟ್ ಹೊರಟೋಗ್ಬಿಟ್ಟ. ಏನು ತಪ್ಪು ಮಾಡಿದ್ದೆ? ಅಕ್ರಮ ಸಂಬಂಧ ಎಲ್ಲಿ ಇತ್ತು? ಈಗ ಅಕ್ರಮ ಸಂಬಂಧ ಅಂತ ಅಂದರೆ ನಾನು ಒಬ್ಬನೇ ಅವನನ್ನು ಅಲ್ಲಿ ಮನೆಗೆ ಕರ್ಸ್ಕೋಬೇಕು, ಅಥವಾ ನಾನು ಹೊರಗಡೆ ಹೋಗಬೇಕು. ಏನು ಇಲ್ದೇ ನನ್ನ ಮೇಲೆ ಅಪವಾದ ಮಾಡಿ ಕೊನೆಗೆ ಮಧ್ಯರಾತ್ರಿ ಆಚೆ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟ. ಏನಾದರೂ ಆ ಮಗು ಅವಂದಾಗಿರ್ಲಿಲ್ವಾ? ಆ ಮಗು ತಿಂದಿದ್ಯಾ ಉಂಡಿದ್ಯಾ ಏನು ಕೇಳಿಲ್ಲ, ಹೊರಟೋಗ್ಬಿಟ್ಟ. ಆ ಏರಿಯಾದಲ್ಲಿ ಒಬ್ಬ ಅಣ್ಣ ಇದ್ದು ಆ ಎದುರುಗಡೆ ಮನೆ ಒಂದು ರೂಮ್ ಮಾಡಿ ಇರಿಸಿ ಅದ್ರ ಬೆಳಗ್ಗೆ ನನ್ನನ್ನು ಕಳಿಸ್ಕೊಟ್ರು. ಮತ್ತೆ ಸ್ಟೇಷನ್ಗೆ ಹೋದ್ವಿ. ಆ ನೈಟಲ್ಲಿ ನಾನು ಮಲಗಿದ್ದೆ ಅಲ್ಲ, ನನ್ನ ಮಗು ಕರ್ಕೊಂಡು ಅಷ್ಟೊತ್ತು ರಾತ್ರಿಯಲ್ಲಿ ಯಾವತ್ತೂ ನನಗೆ ಅನಿಸಿದ್ದು ನನ್ನ ಮೇಲೆ ನನಗೇನೆ ಇಷ್ಟು ಅಸಹ್ಯದಲ್ಲಿ ಬದುಕಬೇಕಾ ಒಬ್ಬನ ಹತ್ರ? ನಾನು ಓದಿದ್ದೀನಿ, ನನ್ನ ಮಗು ಕಳಿಸ್ ಕೆಪಾಸಿಟಿ ಇಲ್ವ ಅಂತೇಳಿ ಅಲ್ಲಿಂದ ಇಲ್ಲಿ ನನ್ನ ತಾಯಿ ಮನೆಗೆ ಬಂದೆ. ಇವಾಗ ಎಷ್ಟು 14 ವರ್ಷ ಆಗಿದೆ. ಅವನು ನನ್ನ ಗ್ಯಾಪು 10 ವರ್ಷ ಆಗಿದೆ. ಅಲ್ಲಿಂದ ಅವ್ನು ಬಂದಿಲ್ಲ. ಎಲ್ಲಿ ನಾವು ಇದೀವ, ಸತ್ತಿದ್ದೀವ, ಬದುಕಿದ್ದೀವ, ಮಗುಗೆ ಆಗಲಿ ಎಲ್ಲೂ ಬಂದಿಲ್ಲ ಅವನು. ಈಗ 1 ವರ್ಷದಿಂದ ಮಗು ಬೇಕು ಅಂತ ಕೋರ್ಟ್ಗೆ ಹಾಕಿದ್ಮೇಲೆ ಅಲ್ಲಿನೂ ಬಂದ. ಕೋರ್ಟಲ್ಲಿ ಕೇಳ್ತಾರಲ್ವ, ಮಗುಗೆ ಏನಪ್ಪ ತೊಗೊಂಡಿದ್ಯಾ ನೀನು ಅಂತ ಹೇಳಿದಕ್ಕೆ ಏನು ಅವ್ನ ಖರ್ಚು ವೆಚ್ಚ ನಂದು ಏನಿಲ್ಲ ಮೇಡಮ್ ಅಂತ. ಸರಿ ಈಗ ತಗೋ ನೀನು, ಆ ಮಗುಗೆ ಏನು ಮೇಂಟೈನ್ ಇದೆ ಎಲ್ಲ ತಗೋ, ಫೀಸ್ ಆಗಲಿ ಏನಾಗಲಿ, ನೆಕ್ಸ್ಟು ತಿಂಗಳು ನೋಡೋಕೆ ನಾವು ಬಿಡ್ತೀವಿ ಅಂತ ಅಂದರು. ನೆಕ್ಸ್ಟು ಮತ್ತೆ ಪತ್ತೆ ಇಲ್ಲ. ಮಗುದೇನು ದುಡ್ಡು ಕಟ್ಕೊಡ್ಬೇಕು ಅಂತ ಅಂದರು. ಇವನು ಕಟ್ಟಿ ಸಾಕೋಕೆ ಯೋಗ್ಯತೆ ಇಲ್ಲ. ಅಪಕ ಕಾಣೆ ಆಗಿಬಿಡೋದು, ಮಧ್ಯದಲ್ಲಿ ಬರೋದು. ಅದೂ ವಜಾ ಆಯಿತು ಮಗುದೂ. ಹೆಂಗೆ ಮಗುನ ನಾನು ಕೊಡಲ್ಲ ಅಂತ ಹೇಳ್ತಿದ್ದೀನಿ. ಈಗ ಮಗುನ ಬೇಕು ಅನ್ನೋನು ಇತ್ತ. ಗಂಡ ಹೆಂಡತಿ ಸಮಸ್ಯೆ ಬಂದರೆ ಮಗು ಯಾರಾದರೂ ಬಿಡ್ತಾರ? ಒಂದಿನ ಮಗು ಬಂದು ನೋಡಿಲ್ಲ ಅವನು. ಈಗ 2 ವರ್ಷದ ಮಗು ನಾನು ಎತ್ಕೊಬಂದಾಗ, ಈಗ 13 ವರ್ಷ ನಾನು ಸಾಕಿದ್ದೀನಿ. ಒಂದು ಮಗು ಸಾಕೋಕ್ಕೆ ಎಷ್ಟು ಕಷ್ಟ ಅಲ್ಲ? ಅಕ್ರಮ ಏನು ಸಂಬಂಧ? ಒಂದು ಸ್ಟೇಷನ್ಗೆ ಹೋಗ್ತೀನಾ, ಯಾರನ್ನೂ ಇಟ್ಕೊಂಡಿದ್ಯಾ, ಅದಕ್ಕೆ ಅವ್ನು ನಿನ್ನ ಪರ ಮಾತಾಡ್ದ ಅಂತ ಹೇಳೋದು. ಆಯಿತಾ? ಈಗ ಇಷ್ಟೆಲ್ಲ ಮುಗಿದು ಇಲ್ಲಿ ತನಕ ಬಂದಿದೆ. ಪ್ರತಿಯೊಂದು 6 ತಿಂಗಳ ಹಿಂದೆ